जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ಎಲ್ಲರಿಗೂ ನಮಸ್ಕಾರಗಳು. ನಾನು ಸುಮಂತ್ ಅಶ್ವಿನ್, ಐ ಆಮ್ ಇನ್ಫಿನಿಟಿ ಕಡೆಯಿಂದ. ಹ್ಯಾಪಿ 78th ಇಂಡಿಪೆಂಡೆನ್ಸ್ ಡೇ ಟು ಆಲ್ ಮೈ ಇನ್ಫಿನಿಟಿ ಫ್ಯಾಮಿಲಿ. ಎಲ್ಲ ಒಂದು ನನ್ನ ಫ್ರೆಂಡ್ಸ್ಗೆ 78ನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮ್ಮ ಒಂದು ದೇಶ ಸ್ವತಂತ್ರವಾಗಿ ಬದುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ 1947 ಮೊದಲು ಯಾರೋ ಒಂದು ಆಕ್ರಮಣದಿಂದ ಅವ್ರದ್ದೇ ಒಂದು ರೂಲ್ಸಸ್ಸಿಂದ ಬದುಕ್ತಾ ಇದ್ವಿ ನಾವು. ಸೊ 1947 ಆದಮೇಲೆ ನಾವು ಒಂದು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ. ಅಂದರೆ ಏನು ಸ್ವತಂತ್ರ ಅಂದಿದ ತಕ್ಷಣ? ಸೊ ನಮ್ಗೆ ಇಷ್ಟ ಆದಂಗೆ ನಾವು ಬದುಕೋದು ಸ್ವತಂತ್ರ ಅಂದಿದ ತಕ್ಷಣ. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ನಾನು ಸ್ವತಂತ್ರವಾಗಿ ವಿಡಿಯೋ ಮಾಡ್ಕೊತೀನಿ. ಅಂದರೆ ಇಲ್ಲಿ ರೆಸ್ಟ್ರಿಕ್ಟೆಡ್ ಏರಿಯಾಸ್ ಇರ್ತವೆ. ಸೊ ಅಂದರೆ ಸೂಚನೆಗಳು ಕೊಟ್ಟಿರ್ತಾರೆ, ಅಂಥ ಕಡೆಗೆ ವಿಡಿಯೋ ಮಾಡಬಾರ್ದು. ಸೊ ನಾನು ವಿಡಿಯೋ ಮಾಡ್ಕೋಬೋದು, ಇಲ್ಲಿ ನಾರ್ಮಲ್ ಆಗಿದೆ. ಸೊ ಇಂಥ ಜಾಗಗಳಲ್ಲಿ ಕೂಡ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಾವು ಬೇರೆಯವರ ಆಳ್ವಿಕೆದಲ್ಲಿದ್ವಿ, ಮೊದಲು ಬ್ರಿಟಿಷರ ಆಳ್ವಿಕೆಯಲ್ಲಿದ್ವಿ. ಸೊ ಅವಾಗ ನಮಗೆ ಇಷ್ಟೊಂದು ಫ್ರೀಡಮ್ ಇರ್ತಾ ಇರಲಿಲ್ಲ. ಸೊ ಅವಾಗ ಮೇಯ್ನ್ ಬಂದ್ಬಿಟ್ಟು ಕಲರ್ ಡಿಸ್ಕ್ರಿಮಿನೇಷನ್ ಮಾಡ್ತಾಯಿದ್ರು. ಅಂದರೆ ವೈಟ್ ಆಗಿರೋರಿಗೆ ಒಳ್ಳೆ ಒಂದು ವ್ಯಾಲ್ಯೂ ಕೊಡ್ತಾಯಿದ್ರು, ಮತ್ತು ಕಪ್ಪು ಬಣ್ಣದ ವ್ಯಕ್ತಿಗಳಿಗೆ ಅಷ್ಟೊಂದು ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ಸೊ ಆ ಥರ ಎಲ್ಲ ಮಾಡ್ತಾಯಿದ್ರು. ಅವ್ರದ್ದೇ ಆದ ರೂಲ್ಸಸ್ ಇರ್ತಾಯಿತ್ತು. ಸೊ ಅದರಿಂದ ನಾವು ಬಳಲ್ತಾ ಇರಬೇಕಾದ್ರೆ ಆವಾಗ ನಮ್ಮ ಒಂದು ಸೈನಿಕ ಶಕ್ತಿ ಆಗಿರ್ಬೋದು, ಒಂದು 3 ಹೋರಾಟಗಳಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಬಂದುಬಿಟ್ಟು ಒಂದು ಶಾಂತಿ ಹೋರಾಟ. ಸೊ ಆ ಶಾಂತಿ ಹೋರಾಟನ ಮೊದಲನೇದಾಗಿ ಮಾಡ್ತಾರೆ. ಸೊ ಅದರಿಂದ ನಮಗೆ ಶಾಂತಿ ಹೋರಾಟ ಅಂದಿದ ತಕ್ಷಣ ಏನೂ ಒಂದು ಫೈಟ್ಸ್ ಇಲ್ದಿರ ಮಾಡೋದು ಶಾಂತಿ ಹೋರಾಟ ಅಂದಿದ ತಕ್ಷಣ. ಮತ್ತು ಎರಡನೇದು ಬಂದುಬಿಟ್ಟು ಮಹಾಯುದ್ಧ ನಡೆಯುತ್ತೆ. ಮಹಾಯುದ್ಧದಿಂದ ಒಂದು ಗೊತ್ತೇ ಇರುತ್ತೆ ನಿಮಗೆ ಮಹಾಯುದ್ಧ ಯಾವ ಥರ ನಡೆದಿರುತ್ತೆ ಅಂತ. ಮತ್ತು ಮೂರನೇದು ಬಂದುಬಿಟ್ಟು ಭಾರತ ಒಂದು ಸೈನ್ಯ ಶಕ್ತಿ, ಮತ್ತು ನಮ್ಮ ಒಂದು ಭಾರತದ ಸೈನ್ಯ ಶಕ್ತಿ ಕೂಡ ಮೂರನೇದಾಗಿ ಆಗುತ್ತೆ. ಸೊ ಈ 3 ಮೇಯ್ನಾಗಿ ಕಾರಣ ಆಗುತ್ತೆ, 3 ಹೋರಾಟಗಳು. ಮೊದಲನೇದು ಶಾಂತಿ ಹೋರಾಟ, ಮಹಾಯುದ್ಧ ಮತ್ತು ಭಾರತದ ಸೈನ್ಯ ಶಕ್ತಿ. ಸೊ ಈ 3 ಹೋರಾಟಗಳು ಸೇರಿ ನಮಗೆ ಸ್ವತಂತ್ರ ಒಂದು ಬರೋಕ್ಕೆ ಒಂದು ಮೂಲ ಕಾರಣ ಆಗುತ್ತೆ. ಮತ್ತು 1900ರಿಂದ 1911ವರೆಗೂ ಒಂದು ಉಪ್ಪಿನ ಸತ್ಯಾಗ್ರಹ ಅಂತ ಒಂದು ಗಾಂಧೀಜಿಯವರು ಮಾಡ್ತಾರೆ. ಮತ್ತು ಸ್ವದೇಶಿ ಚಳುವಳಿ, ಮತ್ತು ಕ್ವಿಟ್ ಇಂಡಿಯಾ ಚಳುವಳಿ. ಸೊ ಇವೆಲ್ಲ ಮೇಯ್ನ್ ಕಾರಣ ಆಗುತ್ತೆ ನಮಗೆ ಸ್ವತಂತ್ರ ಬರೋಕ್ಕೋಸ್ಕರ. ಸೊ ಮತ್ತು ಕೆಲವೊಂದು ನಿಮಗೆ ಕ್ರಾಂತಿಕಾರಿಗಳ ಒಂದು ಹೆಸರುಗಳನ್ನ ಹೇಳ್ತೀನಿ. ಈ ಒಂದು ವರ್ಡ್ಸನ್ನು, ಅಂದರೆ ಈ ಒಂದು ನೇಮ್ಸನ್ನು ಎಲ್ಲ ಒಂದು ಭಾರತೀಯನು ತಿಳ್ಕೋಬೇಕು. ಮೊದಲನೇದಾಗಿ ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಮತ್ತು ಮಹಾತ್ಮ ಗಾಂಧೀಜಿ, ಮತ್ತು ರಾಮಚಂದ್ರನ್, ಮತ್ತು ರಾಜೇಂದ್ರ ಪ್ರಸಾದ್, ಲಾಲಾ ಲಜಪತ್ ರಾಯ್. ಎಷ್ಟೋ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಪ್ರಾಣಗಳು ತ್ಯಾಗ ಮಾಡಿ ನಮಗೆ ಒಂದು ಸ್ವತಂತ್ರ ಅನ್ನೋದು ಸಿಕ್ಕಿದೆ. ಎಲ್ಲ ಒಂದು ಕ್ರಾಂತಿಕಾರಿಗಳಿಗೆ ಮತ್ತು ಎಷ್ಟೋ ಒಂದು ಸೈನಿಕರಿಗೆ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಫ್ಲ್ಯಾಗ್ ಬಗ್ಗೆ ಮಾತಾಡೋದಾದರೆ, ನಮ್ಮ ಫ್ಲ್ಯಾಗು ಒಂದು 3 ಕಲರ್ಸಲ್ಲಿರುತ್ತೆ, ಒಂದು 3 ಬಣ್ಣದಲ್ಲಿರುತ್ತೆ. ಒಂದು ಕೇಸರಿ, ಮತ್ತು ಬಿಳಿ,
ಮತ್ತು ಹಸಿರನ್ನು ಹೊಂದಿರುತ್ತೆ. ಬಿಟ್ಟು ಪಿಂಗಾಣಿ ವೆಂಕಯ್ಯನವರು ಒಂದು ನಿರ್ಮಾಣ ಮಾಡ್ತಾರೆ. ಸೊ ಅದರಲ್ಲಿ ಒಂದು 4 ಬಣ್ಣಗಳನ್ನೋದು ಇರುತ್ತೆ. ಕೇಸರಿ, ಬಿಳಿ, ಹಸಿರು ಮತ್ತು ನೀಲಿ ಬಣ್ಣದ ಒಂದು ಅಶೋಕ ಚಕ್ರ ಇರುತ್ತೆ. ಕೇಸರಿ ಬಂದುಬಿಟ್ಟು ಒಂದು ಶಕ್ತಿಯನ್ನು ತೋರಿಸುತ್ತೆ. ಕೇಸರಿ ಬಣ್ಣ ಅಂತ ಹೇಳ್ಬಿಟ್ಟು ಅದೊಂದು ಸೂರ್ಯನ ಒಂದು ಸಂಕೇತ ಆಗುತ್ತೆ. ಮತ್ತು ಬಿಳಿ ಬಂದುಬಿಟ್ಟು ಶಾಂತಿ ಮತ್ತು ಒಂದು ಗೌರವಕ್ಕೆ ಸೂಚನೆ ಆಗುತ್ತೆ. ಮತ್ತು ಮೂರನೇದು ಹಸಿರು ಸಂತೋಷದ ಒಂದು ಸೂಚನೆಯನ್ನು ತೋರಿಸುತ್ತೆ. ಮತ್ತು ಮಧ್ಯದಲ್ಲಿರೋ ಒಂದು ಅಶೋಕ ಚಕ್ರ ಒಂದು 24 ಮುಳ್ಳುಗಳಿರುವ ಅಶೋಕ ಚಕ್ರ ಒಂದು ಸಮಯವನ್ನು ತೋರಿಸುತ್ತೆ.